ಮಹಿಳಾ ಮೋರ್ಚಾ ವತಿಯಿಂದ ಈ ಒಂದು ಸಾಂಕೇತಿಕವಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಯಾಕಂದ್ರೆ ನಿಮ್ಮ ಎಲ್ಲರಿಗೂ ಕೂಡ ಗೊತ್ತಿದೆ 2 ದಿನ ಕಲಾಪದಲ್ಲಿ ಏನ್ ನಡೆದಿದೆ ಅಂತ. ಗೃಹಲಕ್ಷ್ಮಿ ಹಣವನ್ನು ಕೊಡ್ತೇನೆ ಅಂತ ಅನೇಕ ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತಿನ ದಿನ ಜನರಿಗೆ ಮೋಸ ಮಾಡ್ತಾ ಇದೆ. ಗೃಹಲಕ್ಷ್ಮಿ ಹಣವನ್ನು ನೇರವಾಗಿ ಕಲಾಪದಲ್ಲಿ ಹೇಳ್ತಾರೆ ಆಗಸ್ಟ್ ತನಕ ಎಲ್ಲ ಹಣ ಹಾಕಿದೇವಂತ. ವಿಶೇಷವಾಗಿ ಫೆಬ್ರವರಿ ಮಾರ್ಚ್ ಹಣ ಎಲ್ಲಿ ಹೋಯ್ತು ಅಂತ ಕೇಳಿದಾಗ ಅಲ್ಲಿ ಸಚಿವರಾದಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಾರ, ಇಲ್ಲ ನಾನು ಅದನ್ನ ವಿಚಾರ ಕೇಳ್ಕೊಂಡು ಅಧಿಕಾರಿಗೆ ಹೇಳ್ತೇನೆ ಅಂತ ಹೇಳಿ ಮರನೇ ದಿನ ಹೇಳ್ತಾರ ಅವರು, ಇಲ್ಲ ಫೆಬ್ರವರಿ ಮಾರ್ಚ್ ಹಣ ಹಾಕಿಲ್ಲ, ಅದನ್ನ ಹಾಕ್ತೇವಿ, ಅದೇ ಇದು ಅಧಿಕಾರಿಯಿಂದ ನಾನು ಮಾಹಿತಿ ಪಡ್ಕೋಬೇಕಂತ ಹೇಳ್ತಾರ. ಇವರು ಒಂದು ಸಚಿವೆ ಆಗಿ ಇವ್ರು ಕೊಡುವಂತ ಉತ್ತರನ ಇದು. ಇವರು ಅಧಿಕಾರಿಯನ್ನು ಕೇಳಿ ಹೇಳ್ತೇನೆ ಅಂತ ಅಂದ್ರೆ ಇವ್ರದ್ದು ಲಕ್ಷ್ಯ ಎಷ್ಟಿದೆ, ಅವರು ಸಚಿವ ಸ್ಥಾನಕ್ಕೆ ಅರ್ಹರಿದ್ದಾರ, ಅವ್ರಿಗೆ ಗೊತ್ತಿಲ್ಲ. ಅವರು ಒಂದು ಸಚಿವ ಆಗಿ ಆ ಹಣ ಹಾಕಿಲ್ಲ ಅನ್ನೋಂತ ಗೊತ್ತಿಲ್ಲ. ಜೋರಾಗಿ ಕೇಳಿದಾಗ ಕಲಾಪದಲ್ಲಿ ಮತ್ತೆ ಅವ್ರ ಮಾತುಗಳನ್ನು ಅವ್ರು ಚೇಂಜ್ ಮಾಡ್ತಾರೆ. ಅಲ್ಲ ಮಹಿಳೆ ಅಂತ ಈ ಜೋರಾಗಿ ಕೇಳ್ತಾರ ಅಂತ ಹೇಳ್ತಾರ. ಅಲ್ಲ ಮಹಿಳೆ ಅಂತಂದ್ರೆ ಲೆಕ್ಕ ಕೊಡ್ಬಾರ್ದು ಅಂತಿದೆಯಾ? ಪುರುಷರು ಲೆಕ್ಕ ಕೊಡ್ಬೇಕು, ಮಹಿಳೆಯರು ಕೊಡ್ಬಾರ್ದು ಅಂತ ಏನಾದ್ರು ಇದೆಯಾ? ನೀವು ಸಚಿವ ಆಗೋ ಗೊತ್ತಾಗ್ಲಿಲ್ವಾ ನಿಮ್ಗೆ? ನಾನು ಒಂದು ಮಹಿಳೆ, ಆ ಸಚಿವೆ ಆಗ್ಬೇಕಾದ್ರೆ ಮಹಿಳೆ ಅಂತ ಗೊತ್ತಿರ್ಲಿಲ್ಲ, ಆಗ ಸಚಿವ ಆಗ್ತೀರಾ? ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅಂತ ಕೇಳಿದಾಗ ಮಹಿಳೆಯರನ್ನ ಜೋಡ್ ಮಾಡ್ತೀರ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು ಅವ್ರಿಗೆ ಈ ಪ್ರತಿಭಟನೆ ಮುಖಾಂತರ ಒತ್ತಾಯ ಮಾಡ್ತೇವಿ. ಆ 5 ಕೋಟಿ ಹಣದ ಎಲ್ಲಿ ಹೋಗಿದೆ ಅನ್ನುವಂಥದ್ದು ನೀವು ಪ್ರಸ್ತಾವ ಮಾಡ್ಬೇಕು. ಅದು ತಕ್ಷಣವೇ ನೀವು ರಾಜೀನಾಮೆ ಕೊಡ್ಬೇಕು. ಯಾಕಂದ್ರೆ ಆ ಸ್ಥಾನಕ್ಕೆ ನೀವು ಅರ್ಹ ಇಲ್ಲ ಅಂತ ಈ ಮುಖಾಂತರ ನಾನು ಹೇಳ್ತೇನೆ. ಆದಷ್ಟು ಬೇಗನೆ ನೀವು ರಾಜೀನಾಮೆ ಅಥವಾ ಲೆಕ್ಕ ಕೊಡ್ಲಿಲ್ಲ ಅಂತಂದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹೊಂದ್ಕೋತೇವೆ.